ಶಪಥ ಮಾಡಿದ್ದಾರ ಕರ್ನಾಟಕದ ಚಾಯ್ವಾಲ. ಟೀ ಕೊಡ್ತಾ ಇದ್ದಂತ ಹುಡುಗ ಗೌಡ್ರ ಫ್ಯಾಮಿಲಿಯನ್ನೇ ನಡಗಿಸಿದ್ನ. ಅಂದು ಚಹಾ ಕೊಡ್ತಾ ಇದ್ದ ಆ ಹುಡುಗ ಇಂದು ಸೂಪರ್ ಸ್ಟಾರ್. ಯಾರವನು? ಇದೇ ಇವತ್ತಿನ ಸಿನಿ ಮಾತು ಸ್ಪೆಷಲ್. ಅವತ್ತು ಟೀ ಮಾಡ್ತಾ ಇದ್ದಂತ ಹುಡುಗ ಇವತ್ತು ದೇಶವನ್ನೇ ಆಳ್ತಾ ಇದ್ದಾನೆ. ಚಾಣಾಕ್ಷತನದಿಂದ ದೇಶವನ್ನ ಮುನ್ನಡೆಸಿ ವಿಶ್ವಗುರು ಆಗಿದ್ದಾರೆ. ಎಸ್, ಅದೇ ರೀತಿ ಕಪ್ಪು ಮಣ್ಣಿಗೂ ಕಾವೇರಿ ಸೀಮೆಗೂ ಒಬ್ಬ ಚಾಯ್ವಾಲ ಎಂಟ್ರಿ ಕೊಟ್ಟಾಗಿದೆ. ಈ ಚಾಯ್ವಾಲನ ಆಗಮನಕ್ಕೆ ಜೆಡಿಎಸ್ ಭದ್ರಕೋಟೆನೇ ಗಡಗಡ ನಡಗ್ಬಿಟ್ಟಿದೆ ರೀ. ಗೌಡ್ರ ಫ್ಯಾಮಿಲಿನೇ ತರಗುಟ್ಟು ಹೋಗಿದೆ. ಹಾಗಿದ್ರೆ ನಿಜಕ್ಕೂ ಆ ಚಾಯ್ವಾಲ ಯಾರು? ಅದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಮ್ಮಲ್ಲಿ ಮಾತ್ರ. ಅಂದು ಟೀ ಮಾಡ್ತಾ ಇದ್ದ ಹುಡುಗ ಇಂದು ವಿಶ್ವಗುರು. ಕಾಂಗ್ರೆಸ್ ಮುಕ್ತ ಭಾರತ ಮಾಡಿದ ಚಾಯ್ವಾಲ. ಎಸ್, ಇಂದು ಮೋದಿ ಅನ್ನೋ ಹೆಸರು ವಿಶ್ವ ಮಟ್ಟದಲ್ಲಿ ರಾರಾಜಿಸ್ತಾ ಇದೆ. ಭಾರತದ ಘನತೆ ಗೌರವವನ್ನ ಜಾಗತಿಕ ಮಟ್ಟದಲ್ಲಿ ವಿಜೃಂಭಿಸುವಂತೆ ಮಾಡ್ತಾ ಇದೆ. ಆದ್ರೆ ಮೋದಿ ಅನ್ನೋ ಹೆಸರು ಏಕಾಏಕಿ ಏನು ಈ ದೇಶದ ಜನರ ಹೃದಯ ಸಿಂಹಾಸನವನ್ನ ಅಲಂಕರಿಸಲಿಲ್ಲ. ಮೋದಿಯವರ ಇಂದಿನ ಸ್ಥಾನದ ಹಿಂದೆ ಸಾಕಷ್ಟು ಶ್ರಮದ ನೆರಳಿದೆ, ಬೆವರಿನ ಹನಿಗಳ ಸಾಕ್ಷಿ ಇದೆ. ಅಂದಹಾಗೆ ಮೋದಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಾಲ್ಯದಲ್ಲಿ ಚಹಾ ಮಾಡ್ತಾ ಇದ್ರು. ಕಷ್ಟದ ಹಾದಿಯಲ್ಲಿಯೇ ಶ್ರಮಿಸಿ ಚಾಯ್ವಾಲ ಕೂಡ ದೇಶವಾಸಿಗಳ ನಾಯಕನಾಗಬಹುದು ಅಂತ ತೋರಿಸಿದ್ರು. ಇಂದು ಮೋದಿ ಅನ್ನೋ ಹೆಸರನ್ನ ಕೇಳಿದ್ರೆ ಶತ್ರು ರಾಷ್ಟ್ರ ಪಾಕ್ ಗಡಗಡ ನಡುಗುತ್ತೆ. 60 ವರ್ಷಗಳ ಬೃಹತ್ ಮರಕ್ಕೆ ಕೊಡಲಿ ಇಟ್ಟ ನಾಯಕ. ಜೆಡಿಎಸ್ ಬುಡಕ್ಕೆ ಬೆಂಕಿ ಇಡ್ತಾನ ಕರುನಾಡ ಚಾಯ್ವಾಲ. ಇನ್ನು ದೇಶದಲ್ಲಿ 60 ವರ್ಷಗಳ ಕಾಲ ಆಡಳಿತ ನಡೆಸಿದಂತ ಕಾಂಗ್ರೆಸ್ ಎಂಬ ಬೃಹತ್ ಆಲದ ಮರದ ಬುಡವನ್ನೇ ಅಲುಗಾಡಿಸಿಬಿಟ್ಟಿದ್ದಾರೆ ಮೋದಿ. ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇನೆ ಅಂತ ಹೇಳಿ ಅದರಂತೆಯೇ ಮಾಡಿದ್ದಾರೆ. ಈಗ ಕರ್ನಾಟಕ ರಾಜಕೀಯಕ್ಕೂ ಒಬ್ಬ ಚಾಯ್ವಾಲ ಎಂಟ್ರಿ ಕೊಟ್ಟಿದ್ದಾನೆ. ಈ ಚಾಯ್ವಾಲ ಕಾವೇರಿ ಸೀಮೆಯಿಂದ ಎದ್ದು ಬಂದಿದ್ದು ಜೆಡಿಎಸ್ ಪಕ್ಷವನ್ನೇ ಛಿದ್ರ ಮಾಡುವ ಸಲುವಾಗಿಯೇ ಹುಟ್ಟಿಕೊಂಡಂತಿದ್ದಾನೆ. ಎಸ್, ಈ ಚಾಯ್ವಾಲನ ಎಂಟ್ರಿಯಿಂದ 60 ವರ್ಷಗಳ ಕಾಲ ರಾಜಕೀಯ ಮಾಡಿರೋ ದೇವೇಗೌಡ್ರೆ ಏನಾಗುತ್ತೋ ಆತಂಕದಲ್ಲಿದ್ದಾರೆ. ಮೋದಿ ಕಾಂಗ್ರೆಸ್ ಮುಕ್ತ ಮಾಡಿದಂತೆ ಈ ಚಾಯ್ವಾಲ ಜೆಡಿಎಸ್ ಮುಕ್ತ ಕರ್ನಾಟಕ ಮಾಡ್ಬಿಡ್ತಾನ ಅನ್ನೋ ಆತಂಕ ಜೆಡಿಎಸ್ ಪಾಳ್ಯದಲ್ಲಿ ಎದ್ದಿದೆ. ಕಾವೇರಿ ಸೀಮೆಯಲ್ಲಿ ಎದ್ದು ಬಂದ ಚಾಯ್ವಾಲ. ಗೌಡ್ರ ಕುಟುಂಬದ ಎದುರು ಗುಟ್ರು ಹಾಕಿದ್ದು ಯಾರು? ಅಷ್ಟಕ್ಕೂ ಈ ಚಾಯ್ವಾಲ ಯಾರು ಅನ್ನೋದನ್ನ ಹೇಳ್ತೇವೆ. ಅವಕ್ಕೂ ಮುನ್ನ ಆ ಚಾಯ್ವಾಲಾಗೆ ವೇದಿಕೆ ಸಿಕ್ಕ ಬಗೆಯನ್ನು ಹೇಳಲೇಬೇಕು. ಎಸ್, ಮಂಡ್ಯ ರಣಕಣ ಆ ಚಾಯ್ವಾಲಾಗೆ ಭರ್ಜರಿ ವೇದಿಕೆಯನ್ನೇ ಒದಗಿಸಿಕೊಟ್ಟಿದೆ. ಆ ಮೂಲಕ ಕರುನಾಡ ಚಾಯ್ವಾಲ. ಯಾರು ಆ ಚಾಯ್ವಾಲ? ಇಷ್ಟು ದಿನ ಈ ವಿಷಯ ಗೊತ್ತೇ ಇರ್ಲಿಲ್ವಲ್ಲ ಅಂತ ನಿಮ್ಗನ್ನಿಸ್ಬಹುದು. ಅದನ್ನ ನಾವ್ ಹೇಳೋದಕ್ಕಿಂತ ಜೆಡಿಎಸ್ ಮುಖಂಡರು ಹೇಳ್ತಾರೆ, ಕೇಳಿ. ಆ ಚಾಯ್ವಾಲ ಯಾರು? ಅವರು ಚಹಾ ಕೊಡ್ತಾ ಇದ್ದಿದ್ದು ಎಲ್ಲಿ ಅಂತ. ನೀವೇನಾದ್ರೂ ಈ ರೀತಿ ಮಾಡೋದಾದ್ರೆ ನಾವು ಅದನ್ನೇ ಮಾಡಿ ತೀರ್ತೀವಿ ಅಂತ ಗಂಭೀರ ಆಗ್ತಾನೆ ನೋಡಿ ಯೋಚನೆ ಮಾಡ್ರಿ. ಅಂದ್ರೆ ಇವ್ರು ಸಿನಿಮಾಗೆ ದುಡ್ಡು ಕೊಡ್ತೀವಿ. ಅವ್ರು ಎಲ್ಲೆಲ್ಲಿ ಏನೇನ್ ಕೆಲಸ ಮಾಡ್ತಿದ್ರು, ಈ ದರ್ಶನ್ ಹೋಗಿ ಚಾಗಣ ತಿಂತಿದ್ದ, ಇವ್ನು ಯಾರು ಟೀ ತಂದು ಕೊಡ್ತಿದ್ದ, ಪಡವರಹಳ್ಳಿ ಜನಕ್ಕೆ ಗೊತ್ತು, ಸಾಳೆ ರೋಡಲ್ಲಿ ಇರೋ ಜನಗಳಿಗೆ ಗೊತ್ತು. ನಾ ಎಲ್ಲರಿಗೂ ಓದ್ತಿದ್ದೆ. ಅವ್ನ್ ಜೋಬಲ್ ದುಡ್ಡಿಲ್ದೆ ಧರ್ಮ ಮಾಂಸ ಚಾಗಣ ತಿನ್ನಕ್ ಬರೋದು ನಿಜವಲ್ಲೂ. ಎಸ್, ದರ್ಶನ್ ಒಂದು ಕಾಲಕ್ಕೆ ಪಡವಾರಹಳ್ಳಿಗೆ ಚಾಕ್ಣ ತಿನ್ನೋಕೆ ಹೋಗ್ತಿದ್ರಂತೆ. ಅಷ್ಟೇ ಅಲ್ಲದೆ ಯಾರ್ಯಾರಿಗೋ ಟೀ ಕೊಡ್ತಿದ್ರಂತೆ. ಅದೆಲ್ಲವೂ ನನಗೆ ಗೊತ್ತಿದೆ ಅಂತ ಜೆಡಿಎಸ್ ಮುಖಂಡ ಸಂತೋಷ್ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಮಂಡ್ಯ ಬೃಹತ್ ಸಮಾವೇಶದಲ್ಲಿ ನನ್ ಬಗ್ಗೆ ಯಾರು ಏನೇ ಮಾತಾಡ್ಲಿ, ಎಷ್ಟೇ ಮಾತಾಡ್ಲಿ, ನಾನಂತೂ ಬೀದಿ ಜಗಳಕ್ಕೆ ನಿಲ್ಲಲ್ಲ, ಬದಲಾಗಿ ನೀವು ಉತ್ತರ ಕೊಡಿ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಂದಿನಂತೆ ಇಂತಹ ಯಾವುದೇ ಕೀಳು ಮಟ್ಟದ ಹೇಳಿಕೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. 18ನೇ ತಾರೀಕಲ್ಲ 23 ಓಪನ್ ಆಗುತ್ತಲ್ಲ, ಅವತ್ತು ಪಡ 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 ಹೇಳ್ತಿದ್ದಾಗ ಇವತ್ತೇನೇ ನಮ್ಗೆ ಅಂದಿದ್ರು ಅವ್ರ ಹಂಗಂಗೆ ಕೆಳಗಡೆ ಹೋಗ್ಬೇಕು, ಇದು ಹೇಳ್ತಾ ಇರ್ಬೇಕು. ಇಷ್ಟೇ ನಾನು ಕೇಳ್ಕೊಳ್ಳೋದು. ದರ್ಶನ್ ಅಂದು ಚಹಾ ಕೊಡ್ತಾ ಇದ್ದಿದ್ದು ಯಾರಿಗೆ?
ತುಳ್ದವ್ರನ್ನ ತುಳ್ಕೊಂಡು ತಡ್ದವ್ರನ್ನ ಹೊಡ್ಕೊಂಡೇ ಕಣ ಮಾರ್ಕೆಟ್ ಬಂದ್ ನಿಂತಿರೋದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದರ್ಶನ್ ಏಕಾಏಕಿ ಸೂಪರ್ ಸ್ಟಾರ್ ಆದವರಲ್ಲ. ಅವರು ಸಹ ಕಷ್ಟಗಳನ್ನೆಲ್ಲ ಮೆಟ್ಟಿಯೇ ಸ್ಟಾರ್ ಆಗಿದ್ದು ಸೂಪರ್ ಸ್ಟಾರ್ ಆಗಿದ್ದು. ಸಿನಿ ಜೀವನ ಆರಂಭಿಸಿದ್ದೇ ದರ್ಶನ್ ಲೈಫ್ ಬಾಯ್ ಆಗಿ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಈಗ ಜೆಡಿಎಸ್ ಮುಖಂಡರು ದರ್ಶನ್ ಯಾರ್ಯಾರಿಗೋ ಚಹಾ ಕೊಡ್ತಾ ಇದ್ರು ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಲ್ಲಿಗೆ ದರ್ಶನ್ ಕೂಡ ಒಂದ್ ಕಾಲದಲ್ಲಿ ಟೀ ಕಪ್ ಹಿಡಿದವ್ರೆ. ಅಂತಹ ದರ್ಶನ್ ಇಂದು ಜೆಡಿಎಸ್ ಪಕ್ಷವನ್ನೇ ಅಲ್ಗಾಡಿಸುತ್ತಿದ್ದಾರೆ. ದಶಕಗಳಿಗೂ ಹೆಚ್ಚು ಕಾಲ ರಾಜಕೀಯವನ್ನೇ ಹೊದ್ದು ಮಲಗಿರುವಂತಹ ಕುಟುಂಬವನ್ನೇ ದಿಕ್ಕೆಡಿಸಿದ್ದಾರೆ. ಆಗಿದ್ದಾಗೋಗ್ಲಿ ಒಂದ್ಸಲಿ ನೋಡೇ ಬಿಡೋಣ. ದಿನಕ್ಕೊಬ್ಬರಂತೆ ನಾಲಿಗೆ ಹರಿಬಿಡ್ತಾ ಇರೋ ನಿಖಿಲ್ ಬೆಂಬಲಿಗರು. ಮಾತಿನಿಂದಲೇ ಮಂಡ್ಯ ಕಳ್ಕೊಳ್ತಾರ ನಿಖಿಲ್ಗಾರು. ಅಂದಹಾಗೆ ನಿಖಿಲ್ರನ್ನ ಗೆಲುವಿನ ದಡ ಸೇರಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿರೋ ಜೆಡಿಎಸ್ ಮಾತಿನಿಂದಲೇ ಮಂಡ್ಯ ಕೆಡಿಸ್ಕೊಳ್ಳುತ್ತಾ ಅನ್ನೋ ಮಾತು ಈಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಸುಮಲತಾ ಚುನಾವಣೆಗೆ ಧುಮುಕಲಿದ್ದಾರೆ ಅನ್ನೋ ಸುದ್ದಿ ಹೊರಬಿದ್ದಾಗ್ಲೇ ಸುಮಲತಾ ಮೇಲೆ ನಾರಿಗೆ ಹರಿಬಿಡೋಕೆ ಶುರು ಮಾಡಿತು ಜೆಡಿಎಸ್ ಪಾಳ್ಯ. ಆನಂತರ ಯಾವಾಗ ಸುಮಾ ಅಮ್ಮನ ಪರ ನಾನು ಸಾರ್ಥಿಯಾಗಿ ನಿಲ್ತೇನೆ ಅಂತ ದಚ್ಚು ಹೇಳಿದ್ರೋ ಆಗಿನಿಂದಲೇ ಜೆಡಿಎಸ್ ಪಾಳ್ಯ ದರ್ಶನ್ ವಿರುದ್ಧ ಮುಗಿಬೀಳೋಕೆ ಶುರು ಮಾಡಿದೆ. ದಿನಕ್ಕೊಬ್ರು ಮುಖಂಡರು ದರ್ಶನ್ ಬಗ್ಗೆ ನಾಲ್ಗೆ ಹರಿಬಿಡ್ತಿದ್ದಾರೆ. ಶುರು ಆಗೋಗುತ್ತೆ. ಇವೇನಾದ್ರೂ ಟಿಪ್ಪಣಿ ಮಾಡಿದ್ರೆ ಸರ್ಕಾರ ನಂಬಿದೆ. ತಾಯಿಗೋಸ್ಕರ ಮಕ್ಕಳು ಬರೋದು ತಪ್ಪ. 23 ಓಪನ್ ಆಗುತ್ತಲ್ಲ, ಅವತ್ತು ಪಡ 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 ಹೇಳ್ತಿದ್ದಾಗ ಇವತ್ತೇನೇ ನಮ್ಗೆ ಅಂದಿದ್ರು ಅವ್ರು ಹಂಗಂಗೆ ಕೆಳಗಡೆ ಹೋಗ್ಬೇಕು, ಇದು ಹೇಳ್ತಾ ಇರ್ಬೇಕು. ಇದೆಲ್ಲವೂ ಒಂದೆಡೆ ಸುಮಾಪರ ಅಲೆ ಸೃಷ್ಟಿಸ್ತಾ ಇದ್ರೆ ಮತ್ತೊಂದೆಡೆ ನಿಖಿಲ್ಗೆ ಖೆಡ್ಡ ತೋಡ್ತಾ ಇದೆ. ಇನ್ನು ಮಂಡ್ಯ ರಣಕಣ ದಿನೇ ದಿನೇ ಕಾವು ಪಡ್ಕೊಳ್ತಾ ಇದ್ದು ಶುಭ ಶುಕ್ರವಾರ ನಿಖಿಲ್ ಭರ್ಜರಿಯಾಗಿಯೇ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಮಿಂಚಿನ ಸಂಚಾರ ನಡೆಸುತ್ತಿದ್ದಾರೆ. ಸುಮಾ ಪ್ರಚಾರದ ಭರಾಟೆ ಕೂಡ ಜೋರಾಗಿದ್ದು ಮಂಡ್ಯದ ವಿವಿಧ ಗ್ರಾಮಕ್ಕೆ ಭೇಟಿ ಕೊಟ್ಟು ಮತಯಾಚಿಸುತ್ತಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ.